ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್, ನನ್ನ ಜೊತೆಗೆ ನನ್ನ ಕೋ ಆಂಕರ್ ಅಪೇಕ್ಷಾ ಕೂಡ ಜಾಯ್ನ್ ಆಗಿದ್ದಾರೆ. ನಾವಿಬ್ರೇ ಬಂದ್ರೆ ಗೊತ್ತಲ್ರಿ, ಏನಾದ್ರೂ ಒಂದು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ತಂದೇ ಇರ್ತೀವಿ. ಅದೇ ರೀತಿಯಾಗಿ ಇವತ್ತು ಒಂದು ಮೇಜರ್ ಅಪ್ಡೇಟ್ ಅನ್ನ ಕೊಡೋದಕ್ಕೆ ಇವತ್ತು ನಾವಿಬ್ರು ನಿಮ್ ಮುಂದೆ ಇದೀವಿ. ಒಂದು ಮೇಜರ್ ಅಪ್ಡೇಟ್ ಅಂತ ಹೇಳ್ಬೋದು. ಅಪೇಕ್ಷಾ, ಯಾವ ವಿಚಾರದ ಬಗ್ಗೆ ಆಲ್ರೆಡಿ ತಮ್ನೇಲ್ ನೋಡ್ ಗೊತ್ತಾಗಿರುತ್ತೆ, ನೀವು ಒಂದಷ್ಟು ತಪ್ಪುಗಳನ್ನ ಮಾಡಬಾರ್ದು, ಆ ತಪ್ಪುಗಳನ್ನ ಮಾಡಿದ್ರೆ ನೀವು ಬಿಗ್ ಬಾಸ್ ಹೋಗೋದಿಕ್ಕೆ ಆಗುದಿಲ್ಲ ಅಂತ. ಸೊ ಎಂತ ಗೊತ್ತುಂಟಾ ಪೂಜಾ, ರಕ್ಷಿತಾ ಮತ್ತೆ ಗಿಲ್ಲಿ ಅವರು ಬಿಗ್ ಬಾಸ್ ಗೆ ಬರ್ತಿದ್ದಾರೆ ಅಂತ ಹೇಳಿ ಜನರ ಎಕ್ಸೈಟ್ಮೆಂಟ್ ಇನ್ನೂ ಕೂಡ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಕಾಮನ್ ಪೀಪಲ್ ಗೆ, ಸಾಮಾನ್ಯ ಜನರಿಗೆ ಕೂಡ ಬಿಗ್ ಬಾಸ್ ಹೋಗ್ಲಿಕ್ಕೆ ಕ್ಯೂರಿಯಾಸಿಟಿ ಇದೆ, ಅವಕಾಶನೂ ಇದೆ. ಹಾಗೆ ಯಾವ ರೀತಿ ಅಪ್ಲೈ ಮಾಡುದು ಎಲ್ಲಿ, ಯಾವ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡುದು ಅಂತ ತುಂಬಾ ಜನ ಕನ್ಫ್ಯೂಷನ್ ಇರ್ತದೆ. ಮತ್ತೆ ಈ ವಿಡಿಯೋದಲ್ಲಿ ಏನೇನ್ ಹೇಳ್ಬೇಕು ಅಂತ ಕನ್ಫ್ಯೂಷನ್ ಇರ್ತದೆ. ಹಾಗೆ ಇದು ಫ್ರೀ ಆಫ್ ಕಾಸ್ಟ್, ದುಡ್ಡು ಕೊಡ್ಬೇಕಾ, ಈ ರೀತಿ ಒಂದಷ್ಟು ಗೊಂದಲಗಳಿವೆ. ಅವೆಲ್ಲವನ್ನು ಕ್ಲಿಯರ್ ಮಾಡ್ತೀವಿ ನಾವ್ ಇವತ್ತಿನ ವಿಡಿಯೋದಲ್ಲಿ. ಅಲ್ರಿ, ನೀವು ಬಾಳ ಮಿಸ್ಟೇಕ್ ಮಾಡಾಕತ್ತೀರಿ ವಿಡಿಯೋದಾಗ. ವಿಡಿಯೋ ಮಾಡಂಗ ಸುಮ್ನೆ ಡಗ್ಗನಂಗ್ ಬಿಡೋದಲ್ಲ, ಅಲ್ಲಿ ಒಂದು ಪ್ರೊಸೀಜರ್ ಇರ್ತೈತಿ. ನಾವ್ ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಎಲ್ಲ ತಿಳ್ಕೊಳ್ರಿ. ಈ ವಿಡಿಯೋದಾಗ ನಾವ್ ಏನೇನ್ ಮಾಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಬಾಳ ಕಾಮನ್ ಪೀಪಲ್ ಟ್ರೈ ಮಾಡಾಕತ್ತೀರಿ. ನಾನು ನೋಡ್ಸಿರ್ತೀನಿ ಇನ್ಸ್ಟಾಗ್ರಾಮ್ ನ ಫೀಡ್ ನಾಗ. ಯಾರು ನೋಡಿದ್ರು ಹಲೋ ನಮಸ್ಕಾರ ರೀ, ನಾ ಬಿಗ್ ಬಾಸ್ ಹೋಗ್ಬೇಕ್ರಿ ಅಂತಂದ್ ಬಾಳ ಮಂದಿ ಮೆಸೇಜ್ ಅಂದ್ರೆ ತುಂಬಾ ಜನಕ್ಕೆ ಟ್ಯಾಲೆಂಟ್ ಇರ್ತದೆ. ಆ ಟ್ಯಾಲೆಂಟ್ ಅನ್ನ ಯಾವ ರೀತಿ ಅವರು ಎಕ್ಸ್ಪೋಸ್ ಮಾಡೋದು, ಯಾವ ರೀತಿ ಅದನ್ನ ಪ್ರದರ್ಶಿಸುವಂತ ಗೊತ್ತಾಗ್ತಿಲ್ಲ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಪೂಜಾ, ಈಗ ಸಾಮಾನ್ಯ ಜನ ಅಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಈಗ ಗೊಂದಲ ಇರ್ತದೆ, ಯಾವ ಕ್ಯಾಟಗರಿ ಅವರು ಯಾವ ಫೀಲ್ಡ್ ಅಲ್ಲಿ ಇರೋರು ಬೇಕಾದ್ರೂ ಹೋಗ್ಬೋದಾ ಅಂತ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡು, ಯಾರೆಲ್ಲ ಹೋಗ್ಬೋದು ಅಂತ. ನೀವ್ ಏನ ಅಲ್ಲ, ಕಾಮನ್ ಪೀಪಲ್ ಅಂದ್ರೆ ನೀವ್ ಏನ್ ಸಾಧನೆ ಮಾಡಿರ್ತೀರಿ ನೋಡ್ರಿ ನಿಮ್ ಜೀವನದಾಗ. ಪೂಜಾ, ನಾನು ಇನ್ಫ್ಲೂಯೆನ್ಸರ್ ಆಗಿರ್ತೀನಿ ಅನ್ಕೊಳ್ರಿ. ನಾ ಏನೇನ್ ಮಾಡೀನಿ ಲೈಫ್ನಾಗ, ಏನೇನ್ ಕಷ್ಟಪಟ್ಟಿನಿ, ನಮ್ಮಪ್ಪ ನಮ್ಮವ್ವ ಏನ್ ಮಾಡತ್ತಾರ, ನಾನ್ ಏನ್ ಮಾಡಾಕತ್ತೀನಿ, ನಾನ್ ಲೈಫ್ನಾಗ ಏನೇನ್ ಅಚೀವ್ ಮಾಡೀನಿ, ಅವನ್ನೆಲ್ಲ ಒಂದು ಇಂಟ್ರೊಡಕ್ಷನ್ ಆಗಿ ಹಾಕ್ಬೇಕು. ನಿಮಗೆ ಏನ್ ಡಿಫ್ರೆಂಟ್ ಐತಿ, ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು ಮೇಜರ್ ರೀಸನ್ ಕೊಡ್ಬೇಕು ನೀವು ಅಲ್ಲಿ. ಕರೆಕ್ಟ್, ಮೇಜರ್ ರೀಸನ್ ಯಾಕೆ ಹೋಗಿರಿ ಬಿಗ್ ಬಾಸ್. ಸುಮ್ನ ಅವಂಗ ಹೋಗಿ ಒಂದ್ ರೆಸಾರ್ಟ್ ಇದ್ದಂಗೆ ಇರ್ತತಿ, ಹೋಗಿ ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ ಅನ್ನೋದು ಹಂಗಲ್ಲ. ವ್ಯಾಲಿಡ್ ರೀಸನ್ ಕೊಡ್ಬೇಕಲ್ಲಿ. ಯಾಕೆ ಹೋಗಿರಿ ಬಿಗ್ ಬಾಸ್ಗೆ, ಏನ್ ಉದ್ದೇಶ ಇಟ್ಕೊಂಡು ಹೋಗಿರಿ, ಏನ್ ಮಾಡ್ತೀರಿ ಬಿಗ್ ಬಾಸ್ ಮನೆಗೆ ಹೋದ್ರೆ, ಹಿಂಗೆಲ್ಲ ಒಂದಷ್ಟು ರೀಸನ್ ಇಟ್ಕೊಂಡು ಹೋಗ್ಬೇಕಾಯ್ತಾ. ಎಕ್ಸಾಂಪಲ್, ನೀವು ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದೀರಾ, ಸ್ಪೋರ್ಟ್ಸ್ ಅಲ್ಲೆಲ್ಲ ಆಕ್ಟಿವ್ ಇದ್ದೀರಾ ಅಂತ ಆದ್ರೆ ಟಾಸ್ಕ್ ಗಳೆಲ್ಲ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ, ಅಥವಾ ನಿಮ್ಮ ಮಾತು ಚೆನ್ನಾಗಿದೆ, ನೀವು ಚೆನ್ನಾಗಿ ಮಾತಾಡ್ತೀರಾ ಅಂತ ಆದ್ರೆ ಎಂಟರ್ಟೈನ್ಮೆಂಟ್. ಈಗ ಗಿಲ್ಲಿ ಅವರು 90% ಜನ ಅವರಿಗೆ ವೋಟ್ ಮಾಡಿದ್ದೆ ಅವ್ರ ಮಾತು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಆತರ ನಿಮ್ಮ ಟ್ಯಾಲೆಂಟ್, ಆತರ ಟ್ಯಾಲೆಂಟ್ ಅಂತ ಹೇಳಿದ್ರೆ ನೀವು ಏನೋ ಅವಾರ್ಡ್ ತಗೊಂಡಿರ್ಬೇಕು, ಪ್ರಶಸ್ತಿ ತಗೊಂಡಿರ್ಬೇಕು ಅಂತ ಏನಲ್ಲ. ನಿಮ್ಗೆ ಚೆನ್ನಾಗಿ ಮಾತು ಬರ್ತಾ ಇದ್ರೆ, ಚೆನ್ನಾಗಿ ಆಟ ಆಡ್ತಿದ್ರೆ, ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ನೀವು ಯಾವುದೇ ಫೀಲ್ಡ್ ಅಲ್ಲಿ ಸಕ್ರಿಯವಾಗಿ ಆಕ್ಟಿವ್ ಆಗಿರ್ಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ. ನಾವು ನಿನ್ನೆ ಹಂಗ ಒಂದು ಕಾಂಟ್ಯಾಕ್ಟ್ ಮಾಡಿದ್ವಿ. ಹಂಗ ಈಗ ಸುತ್ತಮುತ್ತ ಇರೋರು ಗೊತ್ತಲ್ಲ, ನಾವು ಮೀಡಿಯಾ ಅಂದ್ರೆ ಒಂಚೂರು ತಿಳ್ಕೊಂಡಿರ್ತೀವಲ್ಲ ಮಾಹಿತಿ. ಅವ್ರು ಹೇಳಿದ್ದು ಏನಂದ್ರೆ, ಈಗ ಕ್ಲಾರಿಟಿ ಇರ್ಲಾರ್ದಂಗೆಲ್ಲ ವಿಡಿಯೋ ಮಾಡಿ ಕಳ್ಸಕತ್ ಬಿಟ್ಟಾರ ಅಂತಂದೇಳಿ. ಏನು ಕ್ಲಾರಿಟಿ ಇರಂಗಿಲ್ಲ, ಕತ್ಲಿರ್ತೈತಿ, ಸೌಂಡ್ ಯಾವ ಅಲ್ಲೆಲ್ಲ ಹಾಡು ಕೇಳ್ತಿರ್ತೈತಿ, ಇಲ್ಲಿ ನೀವು ಹೋದ್ರತಿರ್ತೀರಿ, ಅವೆಲ್ಲ ನಡೆಯಂಗಿಲ್ಲ. ನೀಟಾಗಿ ಕ್ಲಾರಿಟಿ ಇರೋ ಹತ್ರ ಒಂದು ನೀಟಾಗಿ ಒಂದು ಫೋನ್ ಹಿಡ್ಕೊಂಡು ಏನು ನಿಮ್ಮ ಹೆಸ್ರು ಏನು, ಏನ್ ಮಾಡಾಕತ್ತೀರಿ, ಯಾಕೆ ಬಿಗ್ ಬಾಸಿಗೆ ಹೋಗ್ಬೇಕು, ಆ ಉದ್ದೇಶ ಏನೋ ನೀಟಾಗಿ ಕ್ಲಾರಿಟಿಯಾಗಿ ಕೊಡ್ಬೇಕ್ರಿ. ಆ ಕ್ಲಾರಿಟಿ ಕೊಡ್ಬೇಕು. ಅದು ಬಿಟ್ಟು ಈ ಮಂದಿ ಎಲ್ಲ ಮಾತಾಡ್ತಿರ್ತಾವ, ಈ ಯಾವ ಗುನು ಅಂತಿರ್ತಾವ, ಮಕ್ಳೆಲ್ಲ ಅಳ್ತಿರ್ತಾವು. ನೀವ್ ಇಲ್ಲಿ ವಿಡಿಯೋ ಮಾಡಿದ್ರೆ ಅವ್ ಕ್ಲಾರಿಟಿ ಹೆಂಗ್ ಸಿಗ್ತತಿ. ನೀಟಾಗಿ ಒಂದು ಕ್ಲಾರಿಟಿ ಇರ್ಲಿ. ಯಾಕಂದ್ರೆ ಅವೆಲ್ಲ ಒಂದು ಮೇಜರ್ ಪ್ರೊಸೀಜರ್ ಇರ್ತಾವ ನೋಡ್ರಿ. ಪ್ರೊಸೀಜರ್ ಹಿಂಗೆ ಫಾಲೋ ಮಾಡ್ಬೇಕಂದ್ರೆ ಸುಮ್ನೆ ಯಾಕೆ, ಎಲ್ಲ ಟ್ಯಾಲೆಂಟ್ ಇರ್ತೈತಿ ನಿಮಗೆ. ಈ ಒಂದು ವಿಚಾರದಿಂದ ನೀವು ರಿಜೆಕ್ಟ್ ಆಗ್ಬೋದು. ಬಿಡ, ಯಾರು ಇಲ್ಲಿ ಇಂಟ್ರೆಸ್ಟ್ ಇಲ್ಲಂಗ್ ಕಾಣ್ತೈತಿ, ಯಾಕಂದ್ರೆ ನೀಟಾಗಿ ವಿಡಿಯೋ ಮಾಡಿಲ್ಲ ಏನಿಲ್ಲ. ಯಾಕಂದ್ರೆ ಇದು ಫಸ್ಟ್ ಸ್ಟೆಪ್ ನೀವು ನೀಟಾಗಿ ಡೀಸೆಂಟ್ ಆಗಿ ಪ್ರೆಸೆಂಟ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಹೋದ್ಮೇಲೆ ಟಾಸ್ಕ್ ಯಾವ ರೀತಿ ಆಡ್ತೀರಾ ನೀವು, ಅದು ಪ್ರಶ್ನೆ ಬರ್ತದಲ್ವಾ. ಹಾಗಾಗಿ ವಿಡಿಯೋನ ಒಂದು ನೀಟಾಗಿ ಏನು ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಕಳಿಸಿ. ಅದು ಯಾವ ರೀತಿ ಒಂದು ಡೆಮೋ ಕೊಡು ಪೂಜಾ, ಯಾವ ರೀತಿ ವಿಡಿಯೋ ಮಾಡೋದು ಅಂತ. ಈಗ ನೋಡ್ರಿ, ನಾ ಪೂಜಾ ಅಂತಂದೇಳಿ ಉತ್ತರ ಕರ್ನಾಟಕ ಮಾತಾಡ್ತೀನಿ. ನಮ್ದ ಸ್ಟೈಲಾಗ ನನ್ನ ಹೆಸರು ಪೂಜಾರಿ. ನಾನು ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡಾಕತ್ತಿದ್ದೆ. ಒಂದು ಸಿನಿಮಾದಾಗ ಕೆಲಸ ಮಾಡೀನಿ, ಆಕ್ಟರಾಗಿ ಕೆಲಸ ಮಾಡೀನಿ. ಆಮೇಲೆ ಇಷ್ಟೆಲ್ಲ ಹೇಳಿದ್ಮೇಲೆ ಏನೇನ್ ಐತಿ ಅನ್ನೋದು, ನೀವು ಏನೇನು ಇದನ್ನ ಮಾಡಿರಿ ಅಂತಂದೇಳಿ ನಾ ಇಷ್ಟೆಲ್ಲ ಕೆಲಸಗಳು ಮಾಡೀನಿ. ಬಿಗ್ ಬಾಸಿಗೆ ನಾನು ಯಾಕೆ ಹೋಗ್ಬೇಕಂತಂದ್ರೆ ನನಗೊಂದು ಮೇಜರ್ ರೀಸನ್ ಐತಿ. ಅಂದ್ರೆ ಬಿಗ್ ಬಾಸ್ ಮನೆ ಅಂದ್ರೆ ಇಷ್ಟು ದಿನ ಒಂದಷ್ಟು ಒಳ್ಳೆ ಅವಕಾಶಗಳಿಗೆ ನಾನು ಕಾಯ್ತಾ ಇದ್ದೆ. ಆ ಒಂದು ಒಳ್ಳೆ ಅವಕಾಶ ಕಲರ್ಸ್ ಕನ್ನಡ ಟೀಮ್ ಮಾಡ್ಕೊಟ್ಟಿದ್ದಾರೆ. ಸೊ ನನ್ನನ್ನು ನಾನು ರೆಪ್ರೆಸೆಂಟ್ ಮಾಡೋದಕ್ಕೆ, ನನ್ನ ಟ್ಯಾಲೆಂಟ್ನ ಹೊರ ಹಾಕೋದಕ್ಕೆ ಅದೊಂದು ಒಳ್ಳೆ ವೇದಿಕೆ. ಯಾಕಂದ್ರೆ ನನಗೊಂದು ನಗ್ಸೋ ಕಲೆ ಇತ್ತು ಅಂತ ಅನ್ಕೊಳ್ಳಿ, ಒಂದೊಳ್ಳೆ ಕಾಮಿಡಿ ಮಾಡೋದಕ್ಕೆ. ಆಮೇಲೆ ಟಾಸ್ಕ್ ವಿಚಾರದಲ್ಲಿ ನಾನು ಒಳ್ಳೆ ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ, ಟಾಸ್ಕ್ ವಿಚಾರ ವಿನ್ ಆಗ್ತೀನಿ. ಆಮೇಲೆ ಚಂದಾಗಿ ಮಾತಾಡ್ತೀನಿ, ಎಲ್ಲರ ಜೊತೆಗೆ ಚಂದಾಗಿ ಇರ್ತೀನಿ ಅನ್ನೋದೆಲ್ಲ ಇಷ್ಟು ಕ್ವಾಲಿಟೀಸ್ ಇತ್ತು ಅಂತ ಅಂದ್ರೆ ನೀವು ಹೇಳಬೇಕು ಯಾಕೆ ಬಿಗ್ ಬಾಸ್ ಏನು ಅಂತಂದು ಹೇಳಿ. ಆಮೇಲೆ ಜೊತೆಗೆ ಏನೇನ್ ಮಾಡಿರಿ ಅನ್ನೋದು ನಿಮ್ಮ ಕೆಲಸಗಳ ಬಗ್ಗೆ ಇದು ಹೇಳ್ಬೇಕು. ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರ ಒಂದ್ ಲೈನ್ನಾಗ ಹೇಳ್ರಿ ಅಷ್ಟೇ, ಅದನ್ನ ಡೀಟೇಲ್ ಆಗಿ ಕೊಡಕ್ ಹೋಗ್ಬೇಡ್ರಿ. ಮೇಜರ್ ನಿಮ್ಗೆ ಯಾಕೆ ಬಿಗ್ ಬಾಸಿಗೆ ಹೋಗ್ಬೇಕಾಕತಿ, ಬಿಗ್ ಬಾಸ್ ಇಂದ ನೀವು ಹೋದ್ರೆ ಏನು ಮಾಡ್ತೀರಿ ಅನ್ನೋದು ಉದ್ದೇಶ ಹೇಳ್ಬೇಕಾಕತಿ. ಹೇಳು ಅಪೇಕ್ಷೆಗೆ.
ಸೊ ಇದಿಷ್ಟು ವಿಡಿಯೋ ಈ ವಿಡಿಯೋದಲ್ಲಿ ಏನೇನು ಕಂಟೆಂಟ್ ಹೇಳಬೇಕು ಅಂತಾದ್ರೆ ಇವನ್ ಎಡಿಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಏನೋ ಮಾತಾಡಿರ್ತೀರಾ ಅಥವಾ ಮಧ್ಯದಲ್ಲಿ ಏನೋ ನಿಮ್ದು ಮಿಸ್ಟೇಕ್ಸ್ ಆಗಿರ್ತದೆ, ಹೇಳ್ಬೇಕಾದ್ರೆ ತೊದಲಿರ್ತೀರಾ, ಅದನ್ನೆಲ್ಲ ನೀಟಾಗಿ ಎಡಿಟ್ ಮಾಡಿ ಟ್ರಿಮ್ ಮಾಡಿ ಒಂದು ಚಂದದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಹಾಗೆ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಹೇಗೆ ಅಂತ ನಾನೀಗ ಹೇಳ್ತೇನೆ ಆಯ್ತಾ. ಇದ್ರ ಬಗ್ಗೆ ಬಹಳ ಜನರಿಗೆ ಕನ್ಫ್ಯೂಷನ್ ಇದೆ. ಅಂದ್ರೆ ಹೆಂಗಪ್ಪ ಯಾವ ವೆಬ್ಸೈಟಿಗೆ ಹೋಗ್ಬೇಕು ಅಂತ. ಯಾಕೆ ಗೊತ್ತಾ, ಭಾಳ ಮಂದಿಯಿಂದ ನೋಡಕತ್ತಿದ್ದೆ, ಇನ್ಸ್ಟಾಗ್ರಾಮ್ನಾಗ ಸುಮ್ನೆ ಮೆಸೇಜ್ ಮಾಡ್ತೀರಿ, ಮ್ಯೂಸಿಕ್ ಹಾಕ್ತಿರಿ, ಬಿಟ್ಟು ಬಿಡ್ತೀರಿ, ಪೇಜಿಗೆ ಟ್ಯಾಗ್ ಮಾಡಕತ್ತೀರಿ ಅಷ್ಟೇ. ನೀವು ಹಂಗ ಮಾಡ್ಬೇಡ್ರಿ. ಹಂಗ್ ಮಾಡಿದ್ರೆ ಒಟ್ಟ ತಗೊಳಂಗ ಇಲ್ಲ ಕಲರ್ಸ್ ಕನ್ನಡದವ್ರು. ಅಲ್ಲ, ಈಗ ಬಿಗ್ ಬಾಸ್ ಅನ್ನೋದು ಎಷ್ಟು ದೊಡ್ಡ ವೇದಿಕೆ. ನೀವು ಸಿಂಪ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಿದ್ರೆ ಒಂದು ವೇದಿಕೆಗೆ ಮರ್ಯಾದೆ ಇರಲ್ಲ ಅಲ್ವಾ. ಸೊ ಅದಕ್ಕೊಂದು ಪ್ರಾಪರ್ ಪ್ರೊಸೀಜರ್ ಅಂತ ಇದೆ. ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ www.colorskannada.geostar.com/ ಈ ತರ ಟೈಪ್ ಮಾಡಿದ್ರೆ ಗೂಗಲ್ ಅಲ್ಲಿ ನಿಮ್ಗೊಂದು ವೆಬ್ಸೈಟ್ ಓಪನ್ ಆಗ್ತದೆ. ಸೊ ಅದು ವೆಬ್ಸೈಟ್ ಏನಂತ ಹೇಳಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಡಿಷನ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಹೇಳಿ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಸೊ ಅದ್ರಲ್ಲಿ ನಾನು ಒಂದ್ಸಲ ತೋರಿಸ್ತೇನೆ ನಿಮಗೆ ನೋಡಿ. ಈ ತರ ಬಿಗ್ ಬಾಸ್ ಆಡಿಷನ್ಸ್ ಅಂತ ಬರ್ದಿರ್ತದೆ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್, ಫಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪ್ರಾಪರ್ ಆಗಿ ಎಂಟರ್ ಮಾಡಿ ಸೆಂಡ್ OTP ಅಂತ ಇರ್ತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ರಾಂಗ್ ನಂಬರ್ ಕೊಡಬೇಡ್ರಿ. ನಿಮ್ಮ ಅಪ್ಪ ನಿಮ್ಮ ಅವ್ವನ ನಂಬರ್ ಕೊಟ್ಟಿರಿ. ನಿಮ್ಮ ಫೋನ್ ಅಥವಾ ನಿಮ್ಮ ಅಕ್ಕಪಕ್ಕ ಇರುವಂತಹ ಫೋನ್, ರೀಚಾರ್ಜ್ ಇರುವಂತಹ ನೆಟ್ವರ್ಕ್ ಇರುವಂತಹ ಫೋನ್ ನಂಬರ್ ಅನ್ನ ರಿಜಿಸ್ಟರ್ ಮಾಡಿ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರ್ತದೆ. ಆ OTP ಅನ್ನ ಎಂಟರ್ ಮಾಡಿ. ಓಕೆನಾ. ಅದಾದ್ಮೇಲೆ ಅಪ್ಲಿಕೆಂಟ್ ನೇಮ್, ಏಜ್, ನಿಮ್ಮ ಏಜ್ ಎಷ್ಟು, ಹಾಗೆ 18 ಅಬೌವ್ ಇದ್ದವ್ರು ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಆಗೋದು. 18 ಗಿಂತ ಬಿಲೋ ಇದ್ರೆ ಪ್ರಾಬಬ್ಲಿ ಆಗಲ್ಲ, ಆತರ ಇದೆ ಇಲ್ಲ. ಯಾಕಂದ್ರೆ 18 or ಅಬೌವ್ ಅಂತ ಇದೆ. ಹಾಗಾಗಿ ನೀವು 18 ಅಥವಾ 18 ಗಿಂತ ಜಾಸ್ತಿ ವಯಸ್ಸಾಗಿದ್ರೆ ಮಾತ್ರ ಅಪ್ಲೈ ಮಾಡಕ್ಕಾಗತ್ತೆ. ನಿಮ್ಮ ಏಜ್, ಇಮೇಲ್ ID. ಆಮೇಲೆ ಅದಕ್ಕೇನು ಸರ್ಟನ್ ಲಿಮಿಟೇಷನ್ ಇಲ್ಲ. ಈಗ ನನಗೆ ವಯಸ್ಸಾಗೈತಿ ಅನ್ನೋದೇನಿಲ್ಲ ಅಲ್ಲಿ. ಎಸ್, 18 ಮೇಲೆ ಇದ್ರೆ ಆಯ್ತು. 18 ವರ್ಷ ಆಗಿ ನೀವು 18 ವರ್ಷದಿಂದ ಯಾವ ವಯಸ್ಸಿನವ್ರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅಂದ್ರೆ ಅಂತೇಳಿ ನನಗೆ ಏಜ್ ಆಗೈತಿ ಅಪ್ಲೈ ಮಾಡ್ಬೋದಾ ಬೇಡ ಅಂತ ಯೋಚನೆ ಮಾಡ್ತಿರ್ತೀರಿ. 18 ಮೇಲೆ ಇದ್ರೆ ಸಾಕು. ಎದಕ್ಕೇನು ಏಜ್ ಲಿಮಿಟ್ ಇಲ್ಲ. ಈಗ ಅಜ್ಜ ಅಜ್ಜಿನೂ ಯಾಕ ಆ ಪ್ರೊಮೋದಾಗ ತೋರಿಸಿಲ್ಲೇನ, ಎಷ್ಟಾರು ವಯಸ್ಸಿಗೆ ಏನು ಲಿಮಿಟ್ ಇಲ್ಲ ಅಂತ ಹೇಳ್ಯಾರ. ಎಷ್ಟು ಯಾವ ಏಜ್ನಾರಾದ್ರೂ ಅಪ್ಲೈ ಮಾಡ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು ಇದ್ರಾಗ. ಹಾಗೆ ನಿಮ್ಮ ಇಮೇಲ್ ID, ಪ್ರಾಪರ್ ಅಡ್ರೆಸ್ ಹಾಕ್ಬಿಟ್ಟು ನೆಕ್ಸ್ಟ್ ಆಡಿಷನ್ ವಿಡಿಯೋ ಅಪ್ಲೋಡ್ ಅನ್ನೋ ಒಂದು ಕಾಲಮ್ ಇದೆ. ಅಲ್ಲಿ ಮೊದಲೇ ನೀವು ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೋಬೇಕು. ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ನಂತರ ಈ ಡೀಟೇಲ್ಸ್ ಅನ್ನೆಲ್ಲ ಫಿಲ್ ಮಾಡಿ ಆಡಿಷನ್ ವಿಡಿಯೋ ಅಪ್ಲೋಡ್ ಕಾಲಮ್ ನಲ್ಲಿ ನಿಮ್ಮ ಇದು ಟ್ಯಾಪ್ ಮಾಡಿದ್ರೆ ಅಲ್ಲಿ ಅಪ್ಲೋಡ್ ವಿಡಿಯೋ ಅಂತ ಆಪ್ಷನ್ ಬರ್ತದೆ. ಅಲ್ಲಿ ಟ್ಯಾಪ್ ಮಾಡಿ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿ. ಓಕೆನಾ. ಅದ್ರ ನಂತರ ಕೆಳಗಡೆ ಸಬ್ಮಿಟ್ ಯುವರ್ ಆಡಿಷನ್ ಅಂತ ಬರ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬಿಗ್ ಬಾಸ್ಗೆ ಅಪ್ಲೈ ಮಾಡಿದ ಹಾಗೆ. ಅಂಡ್ ಇದಕ್ಕೆ ನಿಮ್ಗೆ ಯಾವುದೇ ರಿಜಿಸ್ಟ್ರೇಷನ್ ಫೀಸು ಅಥವಾ ಶೋ ಒಳಗಡೆ ಹೋಗ್ಲಿಕ್ಕೆ ಫೀಸು ಏನು ಕೊಡುವ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಇದರಲ್ಲಿ ಸೆಲೆಕ್ಟ್ ಆದ್ರೂ ಕೂಡ ಶೋ ಅವರು ನಿಮ್ಮನ್ನ ಫ್ರೀ ಆಫ್ ಕಾಸ್ಟ್ ಕರ್ಕೊಂಡು ಹೋಗ್ತಾರೆ. ನಿಮಗೆ ಒಂದಷ್ಟು ರೆಮ್ಯುನರೇಷನ್ ಕೊಡ್ತಾರೆ ಬಿಟ್ರೆ ನಿಮ್ಮ ಕೈಯಿಂದ ಅಂತ ₹1 ಕೂಡ ತಗೊಳ್ಳೋದಿಲ್ಲ. ಇದು ಕಲರ್ಸ್ ಟೀಮ್ ಅವರು ಕ್ಲಾರಿಫೈ ಮಾಡಿದ್ದಾರೆ. ಹೌದು. ಈಗ ಬಹಳ ಮಂದಿಗೆ ನಾನು ಈಗ ಒಂದಷ್ಟು ಸುದ್ದಿ ಬಂದಿದ್ವು ನನಗೆ, ಇಂಟರ್ಮೀಡಿಯೇಟ್ ಕೆಲಸ ಮಾಡತ್ತಾರಂತ. ಅಂದ್ರೆ ಈಗ ನಾನು ಬಿಗ್ ಬಾಸ್ ಕರ್ಕೊಂಡು ಹೋಗ್ತೀನಿ, ಬಿಗ್ ಬಾಸ್ ಟೀಮ್ ಅವ್ರು ಅಂತ ಹೇಳಿ ಕಾಲ್ ಹಚ್ಚಿ ದುಡ್ಡು ಕೊಡ್ರಿ, ನೀವು ಈಗ ಅಪ್ಲಿಕೇಶನ್ಗೆ ಇಷ್ಟು ದುಡ್ಡು ಕೊಡ್ರಿ, ನಾನೇ ಫಿಲ್ ಮಾಡ್ತೀನಿ, ನಾನೇ ಕಳಿಸ್ತೀನಿ, ನಾನೇ ಇದು ಮಾಡ್ತೀನಿ ಅಂತ. ಎಷ್ಟೋ ಜನಕ್ಕೆ ಎಡಿಟಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ವಿಡಿಯೋನ ರೆಕಾರ್ಡ್ ಮಾಡ್ತಾರೆ, ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರ್ತದೆ, ರೆಕಾರ್ಡಿಂಗ್ ಏನೋ ಮಾಡ್ತಾರೆ. ಅದನ್ನ ಒಂದು ಪ್ರಾಪರ್ ಆಗಿ ಎಡಿಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಎಷ್ಟೋ ಜನಕ್ಕೆ ನಾನ್ ನಿಮ್ಗೆ ಎಡಿಟ್ ಮಾಡಿ ಕೊಡ್ತೇನೆ ಅಂತ ಹೇಳಿ ತಗೊಂಡು ಅಲ್ಲಿ ಏನಾದ್ರು ಸ್ಕ್ಯಾಮ್ ಮಾಡುವಂಥದ್ದು, ಅಥವಾ ನಾನೇ ಬಿಗ್ ಬಾಸ್ಗೆ ಅಪ್ಲೈ ಮಾಡ್ತೇನೆ ಏನಾದ್ರು ಶಾರ್ಟ್ ಕಟ್ಸ್ ನಿಮ್ಗೆ ಹೇಳಿಕೊಡ್ಲಿಕ್ಕೆ ಅಂತ ಬಂದು ಮೋಸ ಹೋಗುವಂತಹ ಚಾನ್ಸಸ್ ಇರ್ತದೆ. ನೀವು ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಸಿಂಪಲ್ ಪ್ರೊಸೀಜರ್ ಇವಾಗ ನಾನು ಹೇಳಿದಲ್ವಾ, ಇಷ್ಟನ್ನ ನೀವು ಫಾಲೋ ಮಾಡಿದ್ರೆ ಸಾಕು, ಆರಾಮಾಗಿ ಅಪ್ಲೈ ಮಾಡ್ಬೋದು. ಬೇರೆ ಏನು ಕೂಡ ಎಲ್ಲ ಆನ್ಲೈನ್ ಆಗ್ತದೆ ನಿಮ್ಮ ಫೋನ್ ಅಲ್ಲೇ, ಬೇರೆ ಏನು ಕೂಡ ನಿಮ್ಗೆ ಅವಶ್ಯಕತೆ ಇಲ್ಲ. ಚಂದ ರೆಡಿಯಾಗಿ ನಿಂತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ, ಟ್ರಯಲ್ ಮಾಡಿ, ಆಮೇಲೆ ಒಂದು ನೀಟಾಗಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ನಂತರ ಈ ಫಾರ್ಮ್ ಫಿಲ್ ಮಾಡಿದ್ರೆ ಸಾಕು. ಓಕೆ, ಇಷ್ಟು ಪ್ರೊಸೀಜರ್ ಫಾಲೋ ಮಾಡ್ರಿ, ನೀಟಾಗಿ ಚಂದಾಗಿ ವಿಡಿಯೋ ಮಾಡ್ರಿ, ರೆಪ್ರೆಸೆಂಟ್ ನೀಟಾಗಿ ಮಾಡ್ರಿ. ಯಾಕಂದ್ರೆ ನಾ ಹೇಳಿದ ಇಂಟ್ರೊಡಕ್ಷನ್ ಏನ್ ಹೇಳದ್ನಲ್ಲ ಒಂದು ಬೇಸಿಕ್ ಲೈನ್ ಅಷ್ಟೇ, ಎಲ್ಲ ಉದ್ದಕ್ಕೆ ಹೇಳ್ಕೊಳಂಗಿಲ್ಲ. ಅಲ್ಲಿ ನಾನು ನನ್ನ ಬಗ್ಗೆ ಹೇಳ್ಬೇಕಾಗ್ತೈತಿ. ಏನಿಲ್ಲ, ನಿಮ್ಮ ಇಂಟ್ರೊಡಕ್ಷನ್, ನಿಮ್ಮ ಹೆಸರು, ನಿಮ್ಮ ಅಪ್ಪ ಅಮ್ಮ ಏನ್ ಮಾಡಾಕತ್ತಾರ, ನೀವೇನ್ ಮಾಡಾಕತ್ತೀರಿ, ಬೇಸಿಕಲಿ ಬಿಗ್ ಬಾಸ್ ಅವರು ನಿಮ್ಮನ್ನ ಯಾಕೆ ತಗೋಬೇಕು ಸ್ಪರ್ಧಿಯಾಗಿ ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ಬೇಕು. ಆ ತರ ಕಂಟೆಂಟ್ ಇರ್ಬೇಕು. ನೀವು ವಿಡಿಯೋ ರೆಕಾರ್ಡ್ ಮಾಡಿದ್ಮೇಲೆ ಒಂದಷ್ಟು ನಿಮ್ ಫ್ರೆಂಡ್ಸಿಗೆ ತೋರಿಸಿ, ಇದು ಓಕೆನಾ, ಇದರಲ್ಲಿರುವ ವಿಡಿಯೋ ವರ್ತ್ ಇದೆಯಾ, ಇದನ್ನ ನೋಡಿದ್ರೆ ಬಿಗ್ ಬಾಸ್ ಅವ್ರು ನನ್ನ ಸೆಲೆಕ್ಟ್ ಮಾಡ್ತಾರ, ನೀವು ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಮಾಡಿ ಆಮೇಲೆ ರೆಕಾರ್ಡ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ಹಾಕಿ ನಾನು ಟ್ಯಾಗ್ ಮಾಡಿಬಿಟ್ರೆ ನಂದು ವೈರಲ್ ಆಗ್ಬಿಟ್ರೆ ತಗೊಂಡ್ಬಿಡ್ತಾರ ಅನ್ನೋದು ಅನ್ಕೋಬೇಡ್ರಿ ನೀವು.
ಈ ಪ್ರಾಪರ್ ಪ್ರೊಸೀಜರ್ ಇದನ್ನೇ ಫಾಲೋ ಮಾಡ್ಬೇಕು ನೀವು Yes. ಆಡಿಷನ್. ಯಾಕಂದ್ರೆ ಕಲರ್ಸ್ ಕನ್ನಡ ಅಂತ ಹೇಳೋದು ಒಂದು 10-20 ಜನ ನಡೆಸ್ತಿರುವಂತಹ ಸಂಸ್ಥೆ ಅಲ್ಲ, ನೂರಾರು ಸಾವಿರಾರು ಜನ ಇರ್ತಾರೆ. ಅದರಲ್ಲಿ ಈ ಸ್ಪರ್ಧಿಗಳನ್ನ ಹೈರ್ ಮಾಡ್ಲಿಕ್ಕೆ ಅಂತಾನೆ ಒಂದು ಟೀಮ್ ಇರ್ತದೆ. ಆ ಟೀಮ್ ಅವರಿಗೆ ಆಕ್ಸೆಸ್ ಇರೋದು ಈ ಒಂದು ವೆಬ್ಸೈಟ್ ಹೇಳಿದಲ್ಲ ಅದು ಮಾತ್ರ ಆಗಿರ್ತದೆ. ಅವರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ತಗೊಳ್ಳಿಕ್ ಆಗಿಲ್ಲ, ಬಿಕಾಸ್ ಅವರಿಗೆ ಸೆಟ್ ಆಫ್ ವರ್ಕ್ಸ್ ಅಥವಾ ಸೆಟ್ ಆಫ್ ಕೆಲಸಗಳಂತ ಕೊಟ್ಟಿರ್ತಾರೆ, ಅವ್ರು ಅದನ್ನ ಮಾತ್ರ ಮಾಡ್ತಾರೆ, ಅದೇ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾರೆ. ಇದ ಸಿಂಪಲ್ ಪ್ರೊಸೀಜರ್ ರೀ, ಅಷ್ಟ ನೀವು ತಲೆ ಕೆಡ್ಸ್ಕೊಬೇಡ್ರಿ. ಆಮೇಲೆ ಬಿಗ್ ಬಾಸ್ ಯಾರು ಹೋಗ್ಬೇಕಂತಿದಾರಲ್ಲ, ಈ ಮೇಜರ್ ಏನೇನ್ ಹೇಳಿದ್ನಲ್ಲ ನಾ ಅಂತ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಸುಮ್ನ ಎರಾಬಿರಿ ವಿಡಿಯೋ ಹಾಕಿದೆ ಇನ್ಸ್ಟಾಗ್ರಾಮ್ ನ ಬಿಟ್ಟ ಕಲರ್ಸ್ ಕನ್ನಡ ಟ್ಯಾಗ್ ಮಾಡಿದೆ ಅಂದ್ರೆ ನಿಮ್ಮನ್ನ ಅವ್ರು ಕರ್ಕೊಳಂಗಿಲ್ಲ. ಈ ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು. ಆಮೇಲೆ ಕ್ಲಾರಿಟಿಯಿಂದ ವಿಡಿಯೋ ಮಾಡ್ರಿ, ಉದ್ದೇಶ ಏನೈತಿ ಅಂತ ತಿಳಿಸ್ರಿ, ಯಾಕೆ ಹೋಗ್ಬೇಕು ಅಂತ ಏನಾದ್ರು ಡಿಫ್ರೆಂಟ್ ಆಗಿ ಹೇಳ್ರಿ, ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಡಿಫ್ರೆಂಟ್ ಐತಿ ಅಂತ ಅನ್ನೋದು. ಆಮೇಲೆ ಒಂದಷ್ಟು ಜನ ಏನ್ ಅನ್ಕೋತಾರೆ ಅಂದ್ರೆ ನಮ್ ಕಷ್ಟಗಳನ್ನ ಹೇಳಿದ್ರೆ ಎಲ್ಲಿ ತಗೊಂಡ್ಬಿಡ್ತಾರೋ, ನಮ್ಮನ್ನ ಸ್ಪರ್ಧಿಯಾಗಿ ಎಲ್ಲಿ ಸಿಂಪತಿ ತೋರಿಸ್ತಾರೋ, ಆ ತರದ್ ಏನು ನಡೆಯಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಅದೊಂದು ಶೋ. ಸೊ ಅವ್ರಿಗೆ ಬೇಕಾಗಿರೋದೇನು, ಅವ್ರ ಶೋ TRP ಜಾಸ್ತಿ ಆಗ್ಬೇಕು, ಶೋ ಫುಲ್ ಏನೋ ರೀಚ್ ಆಗ್ಬೇಕು, ಚೆನ್ನಾಗಿ ರೀಚ್ ಆಗ್ಬೇಕು ಅಂತ. ಸೊ ನಿಮ್ಮ ಕಷ್ಟಗಳನ್ನ ತಗೊಂಡು ಅವ್ರಿಗೇನು ಆಗ್ಬೇಕಾಗಿಲ್ಲ, ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ಮಾತ್ರ ನೀವು ಹೋಗ್ಲಿಕ್ಕೆ ಸಾಧ್ಯ. ಹೌದು, ಈಗ ಕೆಲವ್ರು ನೋಡಿ ಅತ್ಕೊಂತ ವಿಡಿಯೋ ಮಾಡ್ಬಿಟ್ರ. ಹೌದು ಹೌದು, ನಾನು ಅದು ನೋಡಿ ಇವ್ರು ಯಾಕೆ ಕಳಕತ್ತಾರ ಅಂತ ಹೇಳಿ ಅನ್ಕೊಂಡೆ. ನಾ ಯಾವ್ದೋ ಫೀಡಾಗಿ ಬಂತ್ ನನಗೆ, ಅತ್ಕೊಂಡು ಸರ್ ನನಗೆ ಬೇಗ ಬಿಗ್ ಬಾಸ್ ಕರ್ಕೊಳ್ರಿ ಹಂಗ ಹಿಂಗ ಅಂತ ಅತ್ತೆ ಬಿಟ್ಟಿರಲ್ರಿ. ಹತ್ತಿದ ತಕ್ಷಣ ಅವ್ರು ನಿಮ್ಗೇನ್ ಕರ್ಕೊಳಂಗಿಲ್ಲ. ನಿಮ್ದೇನ್ ಟ್ಯಾಲೆಂಟ್ ಐತಿ ಅನ್ನೋದು ನೋಡ್ತಾರ ಇಲ್ಲ ಅವ್ರಿಗೆ ಗೊತ್ತಿರ್ತಂತ ಇಂಥವೆಲ್ಲ ಗಿಮಿಕ್ ಮಾಡ್ತಾರ ಅಂತ ಗೊತ್ತಿರ್ತೈತಿ. ಸೊ ಹಂಗಾಗಿ ಪ್ರಾಪರ್ ವಿಡಿಯೋ ಹಿಂಗ್ ಮಾಡ್ರಿ. ಯಾರು ಆಡಿಷನ್ಗೆ ಹೋಗ್ಬೇಕು ಅಂತಿದ್ದೀರಿ, ಯಾರು ಆಡಿಷನ್ ಪಾರ್ಟಿಸಿಪೇಟ್ ಮಾಡತ್ತೀರಿ, ಅವ್ರೆಲ್ರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಸೊ ದಟ್ಸ್ ಇಟ್ ಫ್ರಮ್ ಅವರ್ ಎಂಡ್. ಈ ತರ ಪ್ರೊಸೀಜರ್ ನ ಪ್ರಾಪರ್ ಆಗಿ ಫಾಲೋ ಮಾಡಿ ಅಪ್ಲೈ ಮಾಡಿದ್ರೆ ಖಂಡಿತ ನಿಮ್ಮ ಅಪ್ಲಿಕೇಶನ್ ಈ ಕಲರ್ಸ್ ಕನ್ನಡ ಟೀಮ್ಗೆ ನೀಟಾಗಿ ರೀಚ್ ಆಗತ್ತೆ. ರೀಚ್ ಆದ್ಮೇಲೆ ನಿಮ್ಮನ್ನ ಹೈಯರ್ ಮಾಡುದಾ ಬೇಡವಾ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಆ ಡಿಸಿಷನ್ ಡಿಪೆಂಡ್ ಆಗೋದು ನಿಮ್ಮ ವಿಡಿಯೋ ಕ್ವಾಲಿಟಿ, ವಿಡಿಯೋ ಕಂಟೆಂಟ್ ಮೇಲೆ. ಸೊ ವಿಡಿಯೋದಲ್ಲಿ ಏನೇನ್ ಮಾತಾಡ್ಬೇಕು ಅಂತ ಪೂಜಾ ಅವರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ತರ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಟ್ಯಾಲೆಂಟ್ ಏನು, ಅದನ್ನ ನೀವು ಕರೆಕ್ಟ್ ಆಗಿ ವಿಡಿಯೋದಲ್ಲಿ ರೆಪ್ರೆಸೆಂಟ್ ಮಾಡಿ. ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಸುಮನ್ ಟಿವಿ ಕನ್ನಡ ಕಡೆಯಿಂದ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗ್ಲಿರಿ, ಚಲೋ ಮಾಡ್ರಿ, ವಿಡಿಯೋ ಹಾಕ್ರಿ, ತಲೆ ಕೆಡ್ಸ್ಕೊಬೇಡ್ರಿ. ನೀವು ಬಿಗ್ ಬಾಸ್ ಹೋಗೋರು ಯಾರು ಕನ್ಸ್ ಕಂಡಿರಿ ಅವ್ರೆಲ್ರ ಕನ್ಸ್ ನನಸಾಗ್ಲಿ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.